ಈ ಒಂದು PMEGP ಯೋಜನೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಸ್ವಂತವಾದ ಒಂದು ಬಿಸ್ನೆಸ್ ನ ಮಾಡೋದಕ್ಕೆ ನಿಮ್ಗೆ 1 ಲಕ್ಷದವರೆಗೆ ನಿಮ್ಗೆ ಸಾಲನ ಕೊಡ್ತಾ ಇರುವಂತದ್ದು. ಅದರಲ್ಲಿ ನಿಮ್ಗೆ 35% ವರ್ಗು ಕೂಡ ಸಬ್ಸಿಡಿನೂ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶಗಳೇನಂತಂದ್ರೆ ಹೊಸ ಉದ್ಯಮಗಳನ್ನ ಉತ್ತೇಜಿಸುವಂತದ್ದಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತದ್ದಾಗಿರ್ಬೋದು, ಅದೇ ರೀತಿಯಾಗಿ ಹೆಚ್ಚಿನ ಪ್ರಮಾಣದ ಒಂದು ಸಹಾಯಧನನು ಕೂಡ ಕೊಡ್ತಾ ಇರುವಂತದ್ದು. ಹಾಗಿದ್ರೆ ಈ ಒಂದು ಯೋಜನೆಗೆ ನಾವು ಅರ್ಜಿ ಹಾಕೋದಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಏನೆಲ್ಲ ಒಂದು ಎಲಿಜಿಬಿಲಿಟಿಗಳು ಬೇಕಾಗುತ್ತೆ ಎಲ್ಲದನ್ನು ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಒಂದು ಸಬ್ಸಿಡಿಯ ಒಂದು ಪ್ರಮಾಣ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಗ್ರಾಮೀಣ ಪ್ರದೇಶದ ಒಂದು ಸಾಮಾನ್ಯ ವರ್ಗದವರಿಗೆ 25% ವರ್ಗು ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು ನೀವು ಸ್ವಂತ ಒಂದು ಉದ್ಯಮನ ಮಾಡೋದಕ್ಕೆ. ಅದೇ ರೀತಿಯಾಗಿ SC ST OBC ಮಹಿಳೆಯರಿಗೆ ಈ ಒಂದು ಯುವಕರಿಗೆ 35% ವರ್ಗು ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು ನೀವು ಸ್ವಂತವಾದ ಒಂದು ಬಿಸ್ನೆಸ್ ನ ಮಾಡೋದಕ್ಕೆ. ಅದೇ ರೀತಿಯಾಗಿ ಒಂದು ನಗರ ಪ್ರದೇಶದಲ್ಲಿ ಇರುವಂತವರಿಗೆ ಈ ಒಂದು ಸಾಮಾನ್ಯ ವರ್ಗದವರಿಗೆ 15% ವರ್ಗು ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ SC ST OBC ಈ ಒಂದು ಕೆಟಗರಿಗೆ ಬರುವಂತವರಿಗೆ 25% ವರ್ಗು ಕೂಡ ಸಬ್ಸಿಡಿ ಸಿಗುವಂತದ್ದು. ಈ ಒಂದು PMEGP ಯೋಜನೆಯಲ್ಲಿ ನಿಮ್ಗೆ 200ಕ್ಕೂ ಹೆಚ್ಚು ಉದ್ಯಮಗಳನ್ನ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಹಾಗಿದ್ರೆ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಅರ್ಜಿದಾರರು ಭಾರತೀಯ ಒಂದು ನಾಗರಿಕರಾಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಕನಿಷ್ಠ 18 ವರ್ಷ ವಯಸ್ಸಿನವರಾಗಿರ್ಬೇಕಾಗುತ್ತೆ. ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಏನಾದ್ರು ಕೂಡ 10 ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಸಾಲ ಬೇಕಾಗಿದ್ರೆ 10ನೇ ತರಗತಿ ನೀವು ಉತ್ತೀರ್ಣರಾಗಿರ್ಬೇಕಾಗುತ್ತೆ. 10 ಲಕ್ಷಕ್ಕಿಂತ ಮೇಲೆ ಏನಾದ್ರು ಕೂಡ ನಾವು ಸಾಲನ ತಗೊಳ್ತೀವಿ ಅಂದ್ರೆ ಅದಕ್ಕೂ ಕೂಡ ಕಡಿಮೆ ಏನಾದ್ರು ನೀವು ಸಾಲನ ತಗೊಳ್ತೀವಿ ಅಂತ ಅನ್ನೋದಾದ್ರೆ ನಿಮ್ಗೆ ಯಾವುದೇ ರೀತಿಯಾದ ಒಂದು 10ನೇ ತರಗತಿ ಒಂದು ವಿದ್ಯಾಭ್ಯಾಸ ಇಲ್ದಿದ್ರು ಕೂಡ ನಿಮ್ಗೆ ಸಾಲ ಸಿಗುವಂತದ್ದು. ಈ ಒಂದು PMEGP ಯೋಜನೆಗೆ ಎಲ್ಲಾ ವರ್ಗಗಳು ಕೂಡ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು PMEGP ಯೋಜನೆಯಲ್ಲಿ ಮೊದಲೇನಾದ್ರೂ ಕೂಡ ನೀವು ಸಾಲನ ತಗೊಂಡಿದ್ರೆ ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ, ಅಂತವ್ರಿಗೆ ಅರ್ಹತೆ ಇರೋದಿಲ್ಲ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅಂದ್ರೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುವಂತದ್ದು, ನಂತರ ಪ್ಯಾನ್ ಕಾರ್ಡ್ ಬೇಕಾಗುವಂತದ್ದು, ನಂತರ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುವಂತದ್ದು, ನಂತರ ಈ ಒಂದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುವಂತದ್ದು, ನಂತರ ನಿಮ್ಮ ಒಂದು ಪಾಸ್ಬುಕ್ ಕೂಡ ಬೇಕಾಗುವಂತದ್ದು ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುವಂತದ್ದು, ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಕೂಡ ಬೇಕಾಗುವಂತದ್ದು, ಅದೇ ರೀತಿಯಾಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಬೇಕಾಗುವಂತದ್ದು ಅಂದ್ರೆ ಈ ಒಂದು ಯೋಜನೆಯ ಒಂದು ವರದಿ ಏನಿದೆ ಅದು ಕೂಡ ಬೇಕಾಗುವಂತದ್ದು. ಇಷ್ಟು ದಾಖಲಾತಿಗಳಿದ್ರೆ ನಿಮ್ಗೆ ಒಂದು 1 ಲಕ್ಷ ಅಥವಾ ಅದಕ್ಕೂ ಹೆಚ್ಚಿನ ಒಂದು ನಿಮ್ಗೆ ಸಹಾಯಧನ ಕೂಡ ಸಿಗುವಂತದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಏನಾದ್ರು ಕೂಡ 700+ ಇದ್ರೆ ನಿಮ್ಗೆ ಈಸಿಯಾಗಿ ಲೋನ್ ಪ್ರೋಸೆಸ್ ಕೂಡ ಆಗುವಂತದ್ದು. ಓಕೆ ಸ್ನೇಹಿತರೆ, ಧನ್ಯವಾದ. ಈ ಒಂದು PMEGP ಯೋಜನೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಸ್ವಂತವಾದ ಒಂದು ಬಿಸ್ನೆಸ್ ನ ಮಾಡೋದಕ್ಕೆ ನಿಮ್ಗೆ 1 ಲಕ್ಷದವರೆಗೆ ನಿಮ್ಗೆ ಸಾಲನ ಕೊಡ್ತಾ ಇರುವಂತದ್ದು. ಅದರಲ್ಲಿ ನಿಮ್ಗೆ 35% ವರ್ಗು ಕೂಡ ಸಬ್ಸಿಡಿನೂ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶಗಳೇನಂತಂದ್ರೆ ಹೊಸ ಉದ್ಯಮಗಳನ್ನ ಉತ್ತೇಜಿಸುವಂತದ್ದಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತದ್ದಾಗಿರ್ಬೋದು, ಅದೇ ರೀತಿಯಾಗಿ ಹೆಚ್ಚಿನ ಪ್ರಮಾಣದ ಒಂದು ಸಹಾಯಧನನು ಕೂಡ ಕೊಡ್ತಾ ಇರುವಂತದ್ದು. ಹಾಗಿದ್ರೆ ಈ ಒಂದು ಯೋಜನೆಗೆ ನಾವು ಅರ್ಜಿ ಹಾಕೋದಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಏನೆಲ್ಲ ಒಂದು ಎಲಿಜಿಬಿಲಿಟಿಗಳು ಬೇಕಾಗುತ್ತೆ ಎಲ್ಲದನ್ನು ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಸಬ್ಸಿಡಿಯ ಒಂದು ಪ್ರಮಾಣ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಗ್ರಾಮೀಣ ಪ್ರದೇಶದ ಒಂದು ಸಾಮಾನ್ಯ ವರ್ಗದವರಿಗೆ 25% ವರ್ಗು ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು ನೀವು ಸ್ವಂತ ಒಂದು ಉದ್ಯಮನ ಮಾಡೋದಕ್ಕೆ. ಅದೇ ರೀತಿಯಾಗಿ SC ST OBC ಮಹಿಳೆಯರಿಗೆ ಈ ಒಂದು ಯುವಕರಿಗೆ 35% ವರ್ಗು ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು ನೀವು ಸ್ವಂತವಾದ ಒಂದು ಬಿಸ್ನೆಸ್ ನ ಮಾಡೋದಕ್ಕೆ. ಅದೇ ರೀತಿಯಾಗಿ ಒಂದು ನಗರ ಪ್ರದೇಶದಲ್ಲಿ ಇರುವಂತವರಿಗೆ ಈ ಒಂದು ಸಾಮಾನ್ಯ ವರ್ಗದವರಿಗೆ 15% ವರ್ಗು ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ SC ST OBC ಈ ಒಂದು ಕೆಟಗರಿಗೆ ಬರುವಂತವರಿಗೆ 25% ವರ್ಗು ಕೂಡ ಸಬ್ಸಿಡಿ ಸಿಗುವಂತದ್ದು. ಈ ಒಂದು PMEGP ಯೋಜನೆಯಲ್ಲಿ ನಿಮ್ಗೆ 200ಕ್ಕೂ ಹೆಚ್ಚು ಉದ್ಯಮಗಳನ್ನ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಹಾಗಿದ್ರೆ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಅರ್ಜಿದಾರರು ಭಾರತೀಯ ಒಂದು ನಾಗರಿಕರಾಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಕನಿಷ್ಠ 18 ವರ್ಷ ವಯಸ್ಸಿನವರಾಗಿರ್ಬೇಕಾಗುತ್ತೆ. ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಏನಾದ್ರು ಕೂಡ 10 ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಸಾಲ ಬೇಕಾಗಿದ್ರೆ 10ನೇ ತರಗತಿ ನೀವು ಉತ್ತೀರ್ಣರಾಗಿರ್ಬೇಕಾಗುತ್ತೆ. 10 ಲಕ್ಷಕ್ಕಿಂತ ಮೇಲೆ ಏನಾದ್ರು ಕೂಡ ನಾವು ಸಾಲನ ತಗೊಳ್ತೀವಿ ಅಂದ್ರೆ ಅದಕ್ಕೂ ಕೂಡ ಕಡಿಮೆ ಏನಾದ್ರು ನೀವು ಸಾಲನ ತಗೊಳ್ತೀವಿ ಅಂತ ಅನ್ನೋದಾದ್ರೆ ನಿಮ್ಗೆ ಯಾವುದೇ ರೀತಿಯಾದ ಒಂದು 10ನೇ ತರಗತಿ ಒಂದು ವಿದ್ಯಾಭ್ಯಾಸ ಇಲ್ದಿದ್ರು ಕೂಡ ನಿಮ್ಗೆ ಸಾಲ ಸಿಗುವಂತದ್ದು. ಈ ಒಂದು PMEGP ಯೋಜನೆಗೆ ಎಲ್ಲಾ ವರ್ಗಗಳು ಕೂಡ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು PMEGP ಯೋಜನೆಯಲ್ಲಿ ಮೊದಲೇನಾದ್ರೂ ಕೂಡ ನೀವು ಸಾಲನ ತಗೊಂಡಿದ್ರೆ ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ, ಅಂತವ್ರಿಗೆ ಅರ್ಹತೆ ಇರೋದಿಲ್ಲ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅಂದ್ರೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುವಂತದ್ದು, ನಂತರ ಪ್ಯಾನ್ ಕಾರ್ಡ್ ಬೇಕಾಗುವಂತದ್ದು, ನಂತರ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುವಂತದ್ದು, ನಂತರ ಈ ಒಂದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್
ಕೂಡ ಬೇಕಾಗುವಂತದ್ದು. ನಂತರ ನಿಮ್ಮ ಒಂದು ಪಾಸ್ಬುಕ್ ಕೂಡ ಬೇಕಾಗುವಂತದ್ದು, ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುವಂತದ್ದು. ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಬೇಕಾಗುವಂತದ್ದು, ಅಂದ್ರೆ ಈ ಒಂದು ಯೋಜನೆಯ ಒಂದು ವರದಿ ಏನಿದೆ ಅದು ಕೂಡ ಬೇಕಾಗುವಂತದ್ದು. ಇಷ್ಟು ದಾಖಲಾತಿಗಳಿದ್ರೆ ನಿಮ್ಗೆ ಒಂದು 1 ಲಕ್ಷ ಅಥವಾ ಅದಕ್ಕೂ ಹೆಚ್ಚಿನ ಒಂದು ನಿಮ್ಗೆ ಸಹಾಯಧನ ಕೂಡ ಸಿಗುವಂತದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಏನಾದ್ರು ಕೂಡ 700+ ಇದ್ರೆ ನಿಮ್ಗೆ ಈಸಿಯಾಗಿ ಲೋನ್ ಪ್ರೋಸೆಸ್ ಕೂಡ ಆಗುವಂತದ್ದು. ಓಕೆ ಸ್ನೇಹಿತರೆ, ಧನ್ಯವಾದ.